ಡಾಕ್ಟರ್, ಈಗ ಮದುವೆ ಆದ ತಕ್ಷಣ ಎಷ್ಟು ದಿನದ ತನಕ ವೆಯ್ಟ್ ಮಾಡಬೇಕು ಕನ್ಸೀವ್ ಆಗಕ್ಕೆ? ಹಸ್ಬೆಂಡ್ ಸೈಡ್ ಇಂದ ಎರೆಕ್ಷನ್ ಪ್ರಾಬ್ಲಮ್, ಎಜಾಕ್ಯುಲೇಷನ್ ಪ್ರಾಬ್ಲಮ್ ಇದೆ, ಇಲ್ಲ ವೈಫ್ ಸೈಡ್ ಇಂದ ಸೇರುವಾಗ ತುಂಬಾ ಜಾಸ್ತಿ ನೋವು ಬರ್ತಾ ಇದೆ. ಹೆಣ್ಮಕ್ಳ ಸೆಕ್ಷುವಲ್ ಹೆಲ್ತ್ ಚೆನ್ನಾಗಿದೆ ಅಂದ್ರೆ ಅವರ ಬಾಡಿಲಿ ಏನೇನೆಲ್ಲ 21 35 ದಿನಗೊಮ್ಮೆ ಅವರಿಗೆ ಸೈಕಲ್ ತಿಂಗಳ ಬರ್ತಾ ಇದೆ ಅಂದ್ರೆ ಎಗ್ ರಿಲೀಸ್ ಅನ್ನೋದು, ಮೊಟ್ಟೆ ರಿಲೀಸ್ ಅನ್ನೋದು ಆಗ್ತಾ ಇದೆ ಅಂತ ಅರ್ಥ. ಈ ಹೆಣ್ಮಕ್ಳಲ್ಲಿ PCOD, PCOS ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ಡಾಕ್ಟರ್, ಈಗ ಮದುವೆ ಆದ ತಕ್ಷಣ, ಈಗ ಒಂದು ಗಂಡು ಹೆಣ್ಣು ಮಿಲನ ಆದ ಅಂತ ಟೈಮಲ್ಲಿ, ಮದುವೆ ಆದ್ಮೇಲೆ ಅವರು ನ್ಯಾಚುರಲಿ ಎಷ್ಟು ದಿನದ ತನಕ ವೆಯ್ಟ್ ಮಾಡಬೇಕು ಅಂದ್ರೆ ಕನ್ಸೀವ್ ಆಗಕ್ಕೆ ಅಂತ? ಈಗ ಮುಂಚೆ ಎಲ್ಲ ಮದುವೆ ಆದ್ರೆ ಇಮಿಡಿಯೇಟ್ಲಿ ಬೇಗನೆ ಮಕ್ಳು ಮಾಡ್ಕೊಂಡ್ಬಿಡೋರು. ಈಗ ಮದುವೆ ಆಗಿದ್ದೊಂದು 3 ತಿಂಗಳಿಗೂ 4 ತಿಂಗಳಿಗೆಲ್ಲ ಪ್ರೆಗ್ನೆಂಟ್ ಆಗೋರು ಅದೆಲ್ಲ ನಡೀತಿತ್ತು. ಈಗ ನಿಮ್ಮ ಪ್ರಕಾರ ಆಸ್ ಎ ಡಾಕ್ಟರ್, ಓಕೆ ಈಗ ಮದುವೆ ಆಗಿದೆ, ಈಗ ಎಷ್ಟು ದಿನ ವೆಯ್ಟ್ ಮಾಡಬೇಕು? ಸೊ ಮದ್ವೆ ಆಗಿ ಎಷ್ಟು ದಿನ ವೇಟ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಅವರು ಟ್ರೈ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಏನು ಕಾಂಟ್ರಸೆಪ್ಷನ್ ಏನು ಯೂಸ್ ಮಾಡಬಾರ್ದು. ಅಂದ್ರೆ ಕಾಂಡಮ್ಸ್ ಇರ್ಲಿ, ವೈಫ್ ಸೈಡ್ ಇಂದ ಏನು ಟ್ಯಾಬ್ಲೆಟ್ಸ್, ಕಾಂಟ್ರಸೆಪ್ಟಿವ್ ಪಿಲ್ಸ್ ಇರ್ಲಿ, ಈ ತರ ಏನು ಯೂಸ್ ಮಾಡ್ತಾ ಇಲ್ಲ. ಅವರು ವಿತೌಟ್ ಎನಿ ಕಾಂಟ್ರಸೆಪ್ಷನ್ 1 ವರ್ಷ ತನಕ ಅವರು ಟ್ರೈ ಮಾಡ್ತಾ ಇದ್ದಾರೆ. ಆದ್ರೂ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಅವಾಗ ಅವ್ರು ಬಂದ್ಬಿಟ್ಟು ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ನ ಭೇಟಿ ಆಗ್ಬೇಕು. ಬಟ್ ಇದು ಯಾರಿಗೆ ಅಪ್ಲಿಕಬಲ್? ವೈಫ್ಗೆ ಕರೆಕ್ಟ್ ಆಗಿ ಪೀರಿಯಡ್ಸ್ ತಿಂಗಳು ಬರ್ತಾ ಇದೆ ಅಂದ್ರೆ ಅವರು ಇದು 1 ವರ್ಷ ವೇಟ್ ಮಾಡ್ಬೇಕು. ಎರಡನೇದು ಆಕಿದು ಏಜ್ 35ಗಿಂತ ಕಡಿಮೆ ಇದೆ ಅಂದ್ರೆ ದೆನ್ ಇದು ಮಾಡ್ಬೇಕು. ಮೂರನೇದು ಆಲ್ರೆಡಿ ಏನಾದ್ರು ನೋನ್ ಕಂಡೀಷನ್ ಇದೆ, ಡಯಾಬಿಟಿಸ್ ಇಲ್ಲ ಥೈರಾಯ್ಡ್ ಇಶ್ಯೂ ಏನಾದ್ರು ಪ್ರಾಬ್ಲಮ್ ಇದೆ ಇಬ್ರುನಲ್ಲಿ ಅಂದ್ರೆ ಅವ್ರು ಇಮಿಡಿಯೇಟ್ಲಿ ಬರಬೇಕು. 4ನೇದು ಇಫ್ ಇನ್ ಕೇಸ್ ಅವ್ರಿಗೆ ನ್ಯಾಚುರಲ್ ಟ್ರೈ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಬಿ ಇಟ್ ಫ್ರಮ್ ಹಸ್ಬೆಂಡ್ ಸೈಡ್ ಇಂದ ಎರೆಕ್ಷನ್ ಪ್ರಾಬ್ಲಮ್, ಎಜಾಕ್ಯುಲೇಷನ್ ಪ್ರಾಬ್ಲಮ್ ಇದೆ, ಇಲ್ಲ ವೈಫ್ ಸೈಡ್ ಇಂದ ಏನಾದ್ರು ಅವ್ರಿಗೆ ಸೇರುವಾಗ ತುಂಬಾ ಜಾಸ್ತಿ ನೋವು ಬರ್ತಾ ಇದೆ, ಈ ತರ ಪ್ರಾಬ್ಲಮ್ಸ್ ಇದೆ ಅಂದ್ರೆ 1 ವರ್ಷ ತನಕ ವೇಟ್ ಮಾಡಬಾರ್ದು. ಇಮಿಡಿಯೇಟ್ಲಿ ನೀವು ಬಂದ್ಬಿಟ್ಟು ಚೆಕ್ಅಪ್ ಮಾಡ್ಕೊಂಡು ಪ್ರಾಬ್ಲಮ್ ಏನು ಅಂತ ಚೆಕ್ ಮಾಡಿ ಅದರ ಪ್ರಕಾರ ಟ್ರೀಟ್ಮೆಂಟ್ ಮೇ ಬಿ ಬೇಕಾಗುತ್ತೆ. ಸ್ವಲ್ಪ ಜನಗೆ ಕಂಡೀಷನ್ ಪ್ರಕಾರ ನಾವು ಬರೀ ಸ್ವಲ್ಪ ಮೆಡಿಸಿನ್ಸ್ ಕೊಟ್ರೆ ಸಾಕಾಗುತ್ತೆ. ಈಗ ಜೊತೆಗೆ ಈಗ ನಮ್ಮ ಹೆಲ್ತ್ ಹೇಗೆ ಹೊರಗಡೆ ಫಿಸಿಕಲ್ ಹೆಲ್ತ್ ನೋಡ್ಕೋತೀವಿ, ಅದೇ ತರ ಸೆಕ್ಷುವಲ್ ಹೆಲ್ತ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಕೆಲವರು ಮಾತಾಡ್ತಾರೆ, ಕೆಲವರು ಮಾತಾಡಲ್ಲ. ಸ್ಟಿಲ್ ಕೆಲವು ಮನೆಗಳಲ್ಲಿ ಇನ್ನು ಓಪನ್ ಆಗಿ ಗಂಡ ಹೆಂಡತಿ ಕಾನ್ವರ್ಸೇಷನ್ ಮಾಡಲ್ಲ. ಈಗ ಒಬ್ಬೊಬ್ಬರಿಂದನೇ ಶುರು ಮಾಡೋಣ. ಎಸ್ಪೆಷಲಿ ಹೆಣ್ಮಕ್ಳ ಸೆಕ್ಷುವಲ್ ಹೆಲ್ತ್ ಚೆನ್ನಾಗಿದೆ ಅಂದ್ರೆ ಅವರ ಬಾಡಿಲಿ ಏನೇನೆಲ್ಲ ಕರೆಕ್ಟ್ ಆಗಿ ನಡೀತಿರ್ಬೇಕು? ಸೆಕ್ಷುವಲ್ ಹೆಲ್ತ್ ಅಂದ ತಕ್ಷಣ ಡೆಫಿನೆಟ್ಲಿ ಫಸ್ಟ್ ಥಿಂಗ್ ಎಲ್ಲರಿಗೆ ಗೊತ್ತು ದಟ್ ಪೀರಿಯಡ್ಸ್ ಕರೆಕ್ಟ್ ಆಗಿ ಬರಬೇಕು. ಈಗ ಇದು ಕರೆಕ್ಟ್ ಆಗಿ ಬರ್ಬೇಕಂದ್ರೆ ಏನು, ಅಟ್ಲೀಸ್ಟ್ 21 ದಿನಗೆ ಒಮ್ಮೆ ಅವರಿಗೆ ಸೈಕಲ್ ಬರಬೇಕು ಮಿನಿಮಮ್. ಮ್ಯಾಕ್ಸಿಮಮ್ 35 ಡೇಸ್, 35 ದಿನ. ಸೊ ಇದ್ರ 21 35 ದಿನಗೊಮ್ಮೆ ಅವರಿಗೆ ಸೈಕಲ್ ತಿಂಗಳ ಬರ್ತಾ ಇದೆ ಅಂದ್ರೆ ದೆನ್ ಕರೆಕ್ಟ್ ಆಗಿ ಇದೆ. ಅವರಿಗೆ 90% ಎಗ್ ರಿಲೀಸ್ ಅನ್ನೋದು, ಮೊಟ್ಟೆ ರಿಲೀಸ್ ಅನ್ನೋದು ಆಗ್ತಾ ಇದೆ ಅಂತ ಅರ್ಥ. ಎರಡನೇದು ಇಫ್ ಇನ್ ಕೇಸ್ ಅವ್ರಿಗೆ ರಿಪೀಟೆಡ್ ಇನ್ಫೆಕ್ಷನ್ಸ್ ಬರ್ತಾ ಇದೆ, ಯೂರಿನ್ ಇನ್ಫೆಕ್ಷನ್ ಆಗಲಿ, ವೆಜೈನಲ್ ಇನ್ಫೆಕ್ಷನ್ಸ್ ಆಗಲಿ, ದೆನ್ನು ಸೆಕ್ಷುವಲ್ ಹೆಲ್ತ್ ಮೇಲೆ ಆ ಇನ್ಫೆಕ್ಷನ್ಸ್ ಮೇಲೆ ಹೋಗ್ಬಿಟ್ಟು ಗರ್ಭಾಶಯ ಇನ್ಫೆಕ್ಷನ್, ಟ್ಯೂಬ್ಸ್ ಇನ್ಫೆಕ್ಷನ್ ಈ ತರ ಆಗ್ಬೋದು. ಸೊ ಅದನ್ನು ಅವರು ಚೆಕ್ ಮಾಡ್ತಾ ಇರಬೇಕು. ಮೂರನೇದು ಪೀರಿಯಡ್ಸ್ ಆವಾಗ ತುಂಬಾ ಜಾಸ್ತಿ ಪೇನ್ ಇದೆ, ನೋವು ಬರ್ತಾ ಇದೆ. ನಾರ್ಮಲ್ ಆಗಿ ನೀವು ನೋಡಿದ್ರೆ ನಮ್ಮ ಮನೆಯಲ್ಲಿನೂ ಹೆಂಗಸರು ಅವ್ರಿಗೆ ಪೀರಿಯಡ್ ಬಂದ ತಕ್ಷಣ ಅವ್ರಿಗೆ ಸ್ವಲ್ಪ ನೋವು ಅನ್ನೋದು ಇರುತ್ತೆ, ಅನ್ಈಸಿನೆಸ್ ಇರುತ್ತೆ, ಇದೆಲ್ಲ. ಬಟ್ ಅದು ಸ್ವಲ್ಪ ಜನಕ್ಕೆ ತುಂಬಾ ಜಾಸ್ತಿ ಇರುತ್ತೆ. ಅವ್ರು ಏನು ಕೆಲಸ ಮಾಡಕ್ ಆಗಲ್ಲ, ಮಾತ್ರೆ ತಗೊಂಡಿದ್ರು ಕಡಿಮೆ ಆಗಲ್ಲ. ದಿಸ್ ಇಸ್ ಅನ್ ಇಂಡಿಕೇಶನ್ ದಟ್ ದೇರ್ ಇಸ್ ಸಮ್ ಪ್ರಾಬ್ಲಮ್. ಎಂಡೋಮೆಟ್ರಿಯೋಸಿಸ್ ಅನ್ನೋದು ಕಂಡೀಷನ್ ಇದ್ದ ಹೆಸರು. ಆ ತರ ಏನಾದ್ರು ಮೆಡಿಕಲ್ ಕಂಡೀಷನ್ ಇದ್ರೂ ಈ ತರ ತುಂಬಾ ನೋವಿರುತ್ತೆ. ಸೊ ಇದು ಬೇಸಿಕ್ ಥಿಂಗ್ಸ್ ಫ್ರಮ್ ದ ವೈಫ್ ಸೈಡ್ ಆಫ್ ಇಟ್. ಹೆಂಗಸರ್ ಅವರಿಗೆ ಈ ತರ ಪ್ರಾಬ್ಲಮ್ಸ್ ಇದೆ ಅಂದ್ರೆ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಇದು ಇಮಿಡಿಯೇಟ್ಲಿ ನೀವು ನಿಮ್ ಗೈನಕಾಲಜಿಸ್ಟ್ ಹತ್ರ ಇದ್ದವರಿಗೆ ಇಲ್ಲ ಅಂದ್ರೆ ಫರ್ಟಿಲಿಟಿ ಡಾಕ್ಟರ್ನ ಭೇಟಿ ಆಗಿದ್ರೆ ಏನಾದ್ರು ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾಗುತ್ತೆ. ಈಗ ನಮ್ಮ ದೇಶದಲ್ಲಿ ಅಂತ ಆಲ್ಮೋಸ್ಟ್ ಎಲ್ಲ ಕಡೆ ಈಗ ಈ ಹೆಣ್ಮಕ್ಳಲ್ಲಿ PCOD, PCOS ಈ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಇದು ಏನ್ ಮೇನ್ ರೀಸನ್ ಏನಿದಕ್ಕೆ ಕಾರಣಗಳೇನು? ನೀವು ಡೆಫಿನೆಟ್ಲಿ ಕರೆಕ್ಟ್ ಆಗಿ ಹೇಳಿದ್ರಿ. ಹಿಂದಿನ ಕಾಲ ಇಷ್ಟೆಲ್ಲ ನಾವು PCOD ಅಂತ ನಾವು ಯಾವಾಗ ಕೇಳಿಲ್ಲ. ಈಗ ನೀವು ನೋಡಿದ್ರೆ ಎಷ್ಟು ಕಾಮನ್ ಆಗಿದೆ. ಸೊ ಈಗಿನ ಆಹಾರ ಆ ತರ ಇದೆ, ಪೊಲ್ಯೂಷನ್, ಫುಡ್,
ಪೊಲ್ಯೂಷನ್, ಎಷ್ಟು ಪೆಸ್ಟಿಸೈಡ್ಸ್ ಅದೆಲ್ಲ ಕಂಪ್ಲೀಟ್ಲಿ ಚೇಂಜ್. ಹಿಂದಿನ ಕಾಲ ನಾವು ತಿನ್ನುವ ಅನ್ನಗೆ ಈಗ ತಿನ್ನುವ ಅನ್ನನಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಡೆಫಿನೆಟ್ಲಿ ಅದೆಲ್ಲನೂ ಚೇಂಜ್ ಆಗಿದೆ. ಎರಡನೇದು, ಹಿಂದಿನ ಕಾಲ ಅವರು ಎಷ್ಟು ಕೆಲಸ ಮಾಡ್ತಾ ಇದ್ರು, ಸನ್ಲೈಟ್ ಎಕ್ಸ್ಪೋಜರ್ ಎಷ್ಟಿತ್ತು. ಎಲ್ಲ ಕಡೆ ನಡೀತಿದ್ರು ಹೌದು. ವಾಕಿಂಗ್. ಈಗ ಪ್ರತಿಯೊಂದು ಕಡೆ AC ಇದೆ, ಹಾರ್ಡ್ಲಿ ನಾವು ನಡೆಯೋದು, ಸನ್ಲೈಟ್ ಎಕ್ಸ್ಪೋಜರ್ ಅಷ್ಟಿಲ್ಲ. ಪ್ರತಿಯೊಂದಕ್ಕೆ ಮೆಷಿನ್ ಇದೆ, ಗ್ರೈಂಡರ್ಗೆ ಮೆಷಿನ್ ಇದೆ. ಸೊ ನಾವು ಮಾಡೋದು ಅಷ್ಟು ಕೆಲಸನೂ ಕಡಿಮೆ ಆಗಿಬಿಟ್ಟಿದೆ. ಸೊ ಇದೆಲ್ಲ ಚೇಂಜಸ್ ಇಂದ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಈ PCOD ಸಮಸ್ಯೆಗಳನ್ನೋದು ಬರ್ತಾ ಇದೆ. ಎರಡನೇ ಕಾರಣ ಇದು 50%. ಇನ್ನೊಂದು 50% ಜನನಲ್ಲಿ ಜೆನೆಟಿಕ್ ಇಶ್ಯೂಸ್ ಇದೆ. ಸೊ ಆ ಜೆನೆಟಿಕ್ ಇಶ್ಯೂ ಇಂದ ಏನಾಗುತ್ತೆ, ಅದು ನೀವು ಎಷ್ಟು ಕರೆಕ್ಟ್ ಮಾಡಿದ್ರು, ಎಷ್ಟು ಜಿಮ್ಗೆ ಹೋಗಿ, ಎಷ್ಟು ನಿದ್ದೆ ಚೆನ್ನಾಗಿ ಮಾಡಿ, ಊಟ ಸರಿಯಾಗಿ ತಿಂದ್ರೂ PCOD ಅನ್ನೋದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆ ಜೆನೆಟಿಕ್ ಇಶ್ಯೂ ಅಂದ್ರಲ್ಲ, ಅದು ಹೆರಿಡಿಟ್ರಿನಾ? ಹೆರಿಡೆಟ್ರಿ ಅಂದ್ರೆ ನಿಮ್ ಫ್ಯಾಮಿಲೀಸ್ ನಲ್ಲಿ ಇತ್ತು, ಅದು ಬರ್ತಾ ಇದೆ ಅಂತ. ಜೆನೆಟಿಕ್ ಅಂದ್ರೆ ನೀವು ನಿಮ್ ತಾಯಿ ಗರ್ಭಾಶಯನಲ್ಲಿ ಇದ್ದವಾಗ ಕಣ್ಣು ಮೂಗು ಎಲ್ಲ ಫಾರ್ಮ್ ಆಗ್ತಾ ಇರುತ್ತೆ. ಆ ಟೈಮ್ ನಲ್ಲಿ ಬ್ರೇನ್ ಓವರಿದು ಕನೆಕ್ಷನ್ ಫಾರ್ಮ್ ಆಗುತ್ತೆ. ಅವಾಗ ಏನಾದ್ರು ಮ್ಯೂಟೇಶನ್ ಅಂತ ಕರಿತೀವಿ. ಆ ಫಾರ್ಮೇಶನ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೂ ಜೆನೆಟಿಕ್ ಸಮಸ್ಯೆಗಳು ಬಂದ್ಬಿಟ್ಟು ಈ PCOD ಪ್ರಾಬ್ಲಮ್ ಬರ್ಬೋದು. ಅದನ್ನ ನಾವು ಏನು ಮಾಡಕ್ಕಾಗಲ್ಲ, ನಾವು ಆ ಜೀನ್ಸ್ ತೆಗೆದುಬಿಟ್ಟು ಬಿಸಾಕ್ಲಿಕ್ಕೆ ಆಗಲ್ಲ. ಸೊ ವಿ ಕ್ಯಾನ್ ಓನ್ಲಿ ಟ್ರೈ ಟು ಮ್ಯಾನೇಜ್ ಇಟ್. ಅಂದ್ರೆ ಇದು ಸಿಂಪ್ಟಮ್ಸ್ ಎಲ್ಲ ಸರಿಯಾಗಿ ಇರಬೇಕು, ಕರೆಕ್ಟ್ ಆಗಿ ಪೀರಿಯಡ್ಸ್ ಬರಬೇಕು, ಅಂಡ್ ಕಾಂಪ್ಲಿಕೇಶನ್ಸ್ ಆಗಬಾರ್ದು. ಸೊ ಈ ತರ ಜೆನೆಟಿಕ್ ಕಾಸ್ ಇದೆ ಅಂದ್ರೆ ಅವ್ರಿಗೆ ಶುಗರ್, ಡಯಾಬಿಟಿಸ್ ಬರೋದು, ಕಾರ್ಡಿಯಾಕ್ ಹಾರ್ಟ್ ಡಿಸೀಸಸ್ ಬರೋದು, ಇದೆಲ್ಲ ಪ್ರಾಬ್ಲಮ್ಸ್ ಅವರಿಗೆ ರಿಸ್ಕ್ ಇರುತ್ತೆ ಜಾಸ್ತಿ. ಸೊ ಇದೆಲ್ಲ ಬರಬಾರ್ದು ಅಂದ್ರೂ ನೀವು ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಮಾಡಿಬಿಟ್ಟು ಅದನ್ನ ಮ್ಯಾನೇಜ್ ಮಾಡಿ ಕಂಟ್ರೋಲ್ ನಲ್ಲಿ ಇರ್ಬೇಕಾಗುತ್ತೆ. ಈಗ ತುಂಬಾ ಜನ ಹೆಣ್ಮಕ್ಳಂತಲ್ಲ, ಎಲ್ಲರೂ ಹುಡುಗನಾಗ್ಲಿ ಹುಡುಗಿನಾಗ್ಲಿ ಇತ್ತೀಚೆಗೆ ಈ ವೇಟ್ ಗೇನ್ ಇಶ್ಯೂಸ್ ತುಂಬಾ ಜಾಸ್ತಿ ಆಗ್ತದೆ. ಬೇಗ ದಪ್ಪ ಆಗ್ಬಿಡ್ತಾರೆ. ಕೆಲವು ಹೆಣ್ಮಕ್ಳು ಮೆಚೂರ್ ಆಗ್ತಿದ್ದಂಗೆ ಕೆಲವ್ರು ದಪ್ಪ ಆಗ್ತಾರೆ. ಕೆಲವರು ಮದುವೆ ಆದ್ಮೇಲೆ ಅಥವಾ ಮಕ್ಕಳು ಮಾಡ್ಕೊಳ್ಳೋ ಟೈಮಲ್ಲಿ, ಈ ಪ್ರೋಸೆಸ್ ಅಲ್ಲಿ ಈ ವೇಟ್ ಅನ್ನೋದು ಇರತ್ತಲ್ಲ, ಇದು ಒಂದ್ ಹೆಣ್ಮಗಳು ಕ್ಯಾರಿ ಆಗಕ್ಕೆ ಎಷ್ಟು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಕನ್ಸೀವ್ ಆಗಕ್ಕೆ? ವೇಟ್ ಅಂದ್ರೆ ನಮಗೆ ಒಂದು ಇಷ್ಟು ರೇಂಜ್ ಅಂತ ಇರುತ್ತೆ. BMI ನಿಮ್ ಹೈಟ್ ಪ್ರಕಾರ ಇಷ್ಟು ವೇಟ್ ಇರಬೇಕು, ಇಷ್ಟು ಏಜ್ಗೆ ಅಂತ. ತುಂಬಾ ಜಾಸ್ತಿ ವೇಟ್ ಇದ್ರೂನು ಪ್ರಾಬ್ಲಮ್, ತುಂಬಾ ಕಡಿಮೆ ಮಾಲ್ನರಿಸ್ಟ್ ಇದ್ರೂನು ಪ್ರಾಬ್ಲಮ್ ಆಗುತ್ತೆ ಟು ಕನ್ಸೀವ್, ಪ್ರೆಗ್ನೆಂಟ್ ಆಗ್ಲಿಕ್ಕೆ. ಸೊ ಅದು ಕರೆಕ್ಟ್ ವೇಟ್ ನಲ್ಲಿ, ರೇಂಜ್ ನಲ್ಲಿ ಇರುವುದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದು ತುಂಬಾ ಕಡಿಮೆ ವೇಟ್ ಇರುದು ಇಲ್ಲ ತುಂಬಾ ಜಾಸ್ತಿ ವೇಟ್ ಇದ್ರೂನು ಹಾರ್ಮೋನ್ಸ್ ಮೇಲೆ ಅದು ಎಫೆಕ್ಟ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನಿಮ್ಗೂ ಎಗ್ ರಿಲೀಸ್ ಆಗೋದು ಯಾವ್ದ್ಯಾವ್ದು ಆಗ್ಬೇಕು ಪ್ರತಿ ತಿಂಗಳ, ಆ ಎಗ್ ರಿಲೀಸ್ ಅನ್ನೋದು ಆಗಲ್ಲ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಸೊ ಪ್ರೆಗ್ನೆನ್ಸ್ ಆಗ್ಲಿಕ್ಕೆ, ಕನ್ಸೀವ್ ಆಗ್ಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ಬೋದು. ಈಗ ಹೆಣ್ಮಕ್ಳಲ್ಲಿ ವಾಟ್ ಈಸ್ ದ ರೈಟ್ ಏಜ್? ಯಾವ ಏಜ್ ಒಳಗಡೆ ಅಂದ್ರೆ ಕರೆಕ್ಟ್ ಆಗಿ ಒಂದು ಒಳ್ಳೆ ಹೆಲ್ದಿ ಎಗ್ ಸಿಗತ್ತೆ? ನಿಮ್ ಪ್ರಕಾರ ಯಾವ ಏಜ್ ಅಲ್ಲಿ ಆಗ್ಬೋದು ಕನ್ಸೀವ್ ಆಗ್ಬೇಕು, ಅಥವಾ ಈ ಏಜ್ ಒಳಗಡೆ ಅನ್ನೋದ? ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನೀವು ಮೆಂಟಲಿ ಫಿಸಿಕಲಿ ಯಾವಾಗ ರೆಡಿ ಇದ್ದೀರಾ ಅವಾಗ ಅಂತ ಹೇಳ್ಬೇಕು. ಬಟ್ ಸೈಂಟಿಫಿಕಲಿ ಆಸ್ ಅ ಡಾಕ್ಟರ್ ನಾನು ಹೇಳ್ಬೇಕಂದ್ರೆ, ಬಯಾಲಜಿ ಪ್ರಕಾರ ನೀವು 20s ನಲ್ಲಿ ಇದ್ದವಾಗ ತುಂಬಾ ಹೆಲ್ದಿಯಾಗಿ ಇರುತ್ತೆ ಎಗ್ಸ್. ಸೊ ಲೇಟ್ 20s ಆರ್ ಅರ್ಲಿ 30s ಆಲ್ಸೋ ನಾವು ಟು ಅ ಸರ್ಟನ್ ಎಕ್ಸ್ಟೆಂಟ್ ಅಂತ ಹೇಳ್ಬೋದು. ಬಟ್ ಬೆಸ್ಟ್ ಟೈಮ್ ಪೀರಿಯಡ್ ಟು ಗೆಟ್ ಪ್ರೆಗ್ನೆಂಟ್ ಇಸ್ 20s ನಲ್ಲಿ. ಅವಾಗ ಹೆಲ್ದಿಯಾಗಿ ಇರುತ್ತೆ ಯಂಗ್ ವುಮೆನ್ಗೆ. ಬಿಕಾಸ್ ಏನಾಗುತ್ತೆ, ಹೆಂಗಸರ ಅವರಿಗೆ ನಾವು ಹುಟ್ಟುವಾಗ ಇಷ್ಟು ಎಗ್ಸ್ ಅಂತ ಒಂದು ಫಿಕ್ಸ್ಡ್ ಅಮೌಂಟ್ ಇರುತ್ತೆ. ಹೇಗೆ ಅವ್ರದ್ದು ಏಜ್ ಹೆಚ್ಚಾಗ್ತಾ ಇರುತ್ತೆ, ಹಾಗಾಗಿ ಅವ್ರದ್ದು ಎಗ್ಸ್ ಕ್ವಾಂಟಿಟಿ ಅಂಡ್ ಕ್ವಾಲಿಟಿ ಎರಡು ಕಡಿಮೆ ಆಗುತ್ತೆ. ಸೊ ಸಂಖ್ಯೆನೂ ಕಡಿಮೆ ಆಗುತ್ತೆ, ಅದು ಹೇಗೆ ಕಡಿಮೆ ಆಗುತ್ತೋ ಕ್ವಾಲಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಈಗ ನಿಮ್ಗೆ ಏನು ಗೊತ್ತಿಲ್ಲ, 20 ವರ್ಷ ಹುಡುಗಿಗೆ ಈಗ ಮದ್ವೆ ಆಗಿದೆ, ಮಕ್ಕಳು ಆಗ್ತಾರ ಅಂದ್ರೆ ನೀವು ಹೇಳ್ತೀರಿ, ಯಾಕಾಗಲ್ಲ ಅಮ್ಮ ನಿನ್ಗೆ ಆಗುತ್ತೆ, ನಿನ್ನ ಏಜ್ ಎಷ್ಟು 20, ಕರೆಕ್ಟ್ 30-35ಗೆ. ಈಗಿನ ಕಾಲದಲ್ಲಿ ಎಲ್ಲರದು 30-35ಗೆನೆ ಆಗ್ತಾ ಇದೆ, ಪರವಾಗಿಲ್ಲ ಆಗುತ್ತೆ ಅಂತ. 40-45ಗೆ ಒಂದ್ಸಲ ನೀವು ಡಾಕ್ಟರ್ನ ಭೇಟಿಯಾಗ್ರಿ ಅಂತ ಹೇಳ್ತೀರಿ. 50-60ಗೆ ಇಲ್ಲಮ್ಮ ಆಗಲ್ಲ, ನನ್ನ ಪ್ರಕಾರ ಇಷ್ಟು ಏಜ್ ಆಗಿದೆ ಅಲ್ವಾ, ಆಗಿದ್ರೂ ಬೇಬಿನಲ್ಲಿ ಪ್ರಾಬ್ಲಮ್ ಆಗ್ಬೋದು, ಜೆನೆಟಿಕ್ ಪ್ರಾಬ್ಲಮ್ ಆ ಥರ ಎಲ್ಲ ಇಶ್ಯೂಸ್ ಇರ್ಬೋದು, ನಿಮ್ಮ ಹೆಲ್ತ್ಗೂ ಪ್ರಾಬ್ಲಮ್ ಆಗ್ಬೋದು ಈ ಏಜ್ನಲ್ಲಿ ಪ್ರೆಗ್ನೆಂಟ್ ಆಗಿದ್ರೆ ಅಂತ ಹೇಳ್ತೀವಿ. ಈ ಥರ ಏಜ್ ಹೆಚ್ಚಾಕೊಂತ ಹೋಗಿದ್ರೇನೆ ಅದು ಕಡಿಮೆ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ತುಂಬಾ ಇಂಪಾರ್ಟೆಂಟ್. ಸೊ ಏಜ್ದು ನಾವು ನೋಡ್ತಾ ಇರಬೇಕು. ಮತ್ತೆ ಈಗ ಗಂಡಸರಲ್ಲಿ ಮೇನ್ ಇಶ್ಯೂ ಅಂತ ಇರೋದು ಈ ಸ್ಪರ್ಮ್ ಕೌಂಟ್.
ಸೊ ಈಗ ಒಂದು ಹುಡುಗನಲ್ಲಿ ಮದುವೆಗೆ ರೆಡಿ ಇದ್ದಾನೆ ಅಥವಾ ಮದುವೆ ಆಗಿದೆ ಅಂತ ಇಟ್ಕೊಳ್ಳು, ಅವರಲ್ಲಿ ಐಡಿಯಲ್ ಸ್ಪರ್ಮ್ ಕೌಂಟ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ಕೊಬೋದು? ಮೇಲ್ ಫರ್ಟಿಲಿಟಿ ಅಂದ ತಕ್ಷಣ ಅವ್ರಿಗೆ ಏನೋ ಸಿಂಪ್ಟಮ್ಸ್, ಈಗ ಫಿಮೇಲ್ಸ್ಗೆ ನಾವು ಹೇಳಿದ ತರ ಬ್ಲೀಡಿಂಗ್ ಇಶ್ಯೂಸ್, ಪೀರಿಯಡ್ ಸೈಕಲ್ಸ್ ಅದು ಇದು ಅಂತ ಇರುತ್ತೆ. ಮೇಲ್ಸ್ಗೆ ಹೇಗೆ ಗೊತ್ತಾಗೋದು? ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಬರೀ ಫರ್ಟಿಲಿಟಿದು ನಾನು ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ಸೀಮನ್ ಅನಾಲಿಸಿಸ್ ಅಂತ ಕಣ ಪರೀಕ್ಷೆ ಅಂತ ಇರುತ್ತೆ. ಅದು ನೀವು ಫರ್ಟಿಲಿಟಿ ಸೆಂಟರ್ಗೆ ಹೋಗ್ಬಿಟ್ಟು ಯಾವಾಗಾದ್ರೂ ಒಂದ್ಸಲ ಒಳ್ಳೆ ಫರ್ಟಿಲಿಟಿ ಸೆಂಟರ್ನಲ್ಲಿ 3 to 5 days ಗ್ಯಾಪ್ ಇಂದ ಆಬ್ಸ್ಟೆನ್ಸ್ ಇಂದ ನೀವು ಹೋಗಿ ಅದು ಚೆಕ್ ಮಾಡಿಸ್ಕೊಳ್ಳಿ. ಅವಾಗ ಅವರು ರಿಪೋರ್ಟ್ ಕೊಡ್ತಾರೆ. ಇಷ್ಟು ಪರ್ ML ನಲ್ಲಿ 16 ಮಿಲಿಯನ್ ಸ್ಪರ್ಮ್ಸ್ ಪರ್ ML ಇರಬೇಕು. ಅದರಲ್ಲಿ 30% ಚಲನೆ ಶಕ್ತಿ ಚೆನ್ನಾಗಿರ್ಬೇಕು. ಈಗ ಮೂವೀಸ್ ನಲ್ಲಿ ತೋರಿಸ್ತಾರೆ ಸ್ಪರ್ಮ್ ಸ್ವಿಮ್ ಮಾಡ್ಕೊಂಡ ಹೋಗುತ್ತೆ ಅಂತ. ಆ ತರ ಮುಂದಕ್ಕೆ ಹೋಗೋದು ಚಲನೆ ಶಕ್ತಿ 30% ಇರ್ಬೇಕು ಮಿನಿಮಮ್. ಅಂಡ್ ನಾರ್ಮಲ್ ಆಕಾರ, ಹೆಡ್, ಬಾಡಿ, ಟೇಲ್ ಅಂತ ಅದು ಆಕಾರ ಇರುತ್ತೆ. ಅದು ಅಟ್ಲೀಸ್ಟ್ 4% ಇರಬೇಕು. ಸೊ ಈ ರಿಪೋರ್ಟ್ ನಲ್ಲಿ ನಮಗೆ ಇದು ಬೇಸಿಕ್ ಇಷ್ಟ ಅಟ್ಲೀಸ್ಟ್ ನಮಗೆ ಗೊತ್ತಾಗುತ್ತೆ. ಇಷ್ಟು ವಾಲ್ಯೂಮ್ ಇರಬೇಕು ಮಿನಿಮಮ್, ಇಷ್ಟು ಈ ತರ ಎಲ್ಲ ಅಂತ ನಮಗೆ ರಿಪೋರ್ಟ್ ನಲ್ಲಿ ಡೀಟೇಲ್ ಆಗಿ ಅವ್ರು ಕೊಡ್ತಾರೆ. ಇದು ಇಂಪಾರ್ಟೆಂಟ್. ಬಟ್ ಅವರಿಗೆ ಇಫ್ ಇನ್ ಕೇಸ್ ಅವ್ರಿಗೆ ಸೇರ್ಲಿಕ್ಕೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ, ಹಸ್ಬೆಂಡ್ ವೈಫ್ ವೆನ್ ದೇ ಆರ್ ಟ್ರೈಂಗ್ ಟು ಹ್ಯಾವ್ ಸೆಕ್ಷುವಲ್ ಇಂಟರ್ಕೋರ್ಸ್, ಎರೆಕ್ಷನ್ ಪ್ರಾಬ್ಲಮ್ ಇದೆ, ಎಜಾಕ್ಯುಲೇಷನ್ ಪ್ರಾಬ್ಲಮ್ ಇದೆ ಅಂದ್ರೆ, ಆರ್ ಟೆಸ್ಟಿಸ್ ನಲ್ಲಿ ಸ್ಕ್ರೋಟಮ್ ಸ್ಯಾಕ್ ಅಂತ ಕರಿ, ಅದರಲ್ಲಿ ಟೆಸ್ಟಿಕ್ಯುಲರ್ಸ್ ಏರಿಯಾನಲ್ಲಿ ಅವ್ರಿಗೆ ನೋವು ಬರ್ತಾ ಇದೆ, ಪೇನ್ ಇದೆ, ಆರ್ ಡಿಸ್ಕಂಫರ್ಟ್ ಇದೆ ಅಂದ್ರೆ ದೇ ಹ್ಯಾವ್ ಟು ಮೀಟ್ ಅ ಡಾಕ್ಟರ್ ಇಮಿಡಿಯೇಟ್ಲಿ ಟು ಗೆಟ್ ದೇರ್ ಫರ್ಟಿಲಿಟಿ ಇವ್ಯಾಲ್ಯೂಯೇಟೆಡ್. ಅಂಡ್ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ, ಹಾರ್ಮೋನ್ ಟೆಸ್ಟ್ ಮಾಡಿಸ್ಬೇಕಾ ಏನಂತ ಅದು ಅವ್ರು ಚೆಕ್ ಮಾಡಿ ಹೇಳ್ತಾರೆ. ಡಾಕ್ಟರ್, ಈಗ ಔಟ್ ಆಫ್ ದ ಸೈನ್ಸ್ ಒಂದು ಕ್ವಶನ್ ಇದು. ಈಗ ನಾನು ಪಾಡ್ಕಾಸ್ಟ್ ಮಾಡಿದ್ರು ತುಂಬ ಸ್ಪಿರಿಚುವಲ್ ಹೀಲರ್ಸ್ ಹೇಳಿರೋ ಮಾತಿದ್ದು ಜನರಲ್ ಆಗಿ ಸಮ್ವೇರ್ ಎಲ್ಲೋ ಒಂದು ಕಡೆ ಲೆಟ್ಸ್ ಈಗ ಇತ್ತೀಚೆಗೆ ನೀವು ನೋಡಿರ್ಬೋದು, ಕತ್ರಿನಾ ಕೈಫ್, ವಿಕಿ ಕೌಶಲ್ ಮದುವೆ ಆಗಿದ್ರು. ಮದುವೆ ಆಗಿದ್ದವ್ರಿಗೆ ಮಕ್ಕಳು ಇರಲಿಲ್ಲ. ಕತ್ರಿನಾ ಕೈಫ್ ಬಾಂಬೆಯಿಂದ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿಸಿದ ತಕ್ಷಣ ಕತ್ರಿನಾ ಕೈಫ್ಗೆ ಮಗು ಆಯಿತು. ಈ ಸ್ಪಿರಿಚುವಲ್ ಸೈಡ್ಗೂ ಮಕ್ಕಳಾಗೋದಕ್ಕೂ ಆಸ್ ಎ ಡಾಕ್ಟರ್ ಅಥವಾ ನೀವು ಅಲ್ಲಿ ಬಂದಾಗ ಕೂಡ ಏನಾದರೂ ಮೆಡಿಟೇಷನ್ ಮಾಡಿದ್ರ ಅಥವಾ ಏನು ಮ್ಯಾಜಿಕ್ ಮಾಡಿದ್ರ, ನೀವು ನಂಬ್ತೀರಾ ಡಾಕ್ಟರ್? ಡೂ ಯು ಬಿಲೀವ್ ದಿಸ್? ಡೆಫಿನೆಟ್ಲಿ. ಐ ಫೀಲ್ ದೇ ಆರ್ ಓನ್ಲಿ 2 types ಆಫ್ ಡಾಕ್ಟರ್ಸ್. ಒಬ್ರು ಯಾರಿಗೆ ನಾವು ಎಷ್ಟು ಮೆಡಿಕಲ್ ಫೀಲ್ಡ್ ನಲ್ಲಿ ನಾವು ನೋಡಿದ್ದಷ್ಟು ಮೆರಿಕಲ್ಸ್ ನಾವು ಎಲ್ಲಿ ನೋಡಲ್ಲ. ಸೊ ಐ ಆಮ್ ಅ ವೆರಿ ಸ್ಪಿರಿಚುವಲ್ ಆ್ಯಂಡ್ ರಿಲಿಜಿಯಸ್ ಪರ್ಸನ್. ಸೊ ನಾನು ತುಂಬ ಬಿಲೀವ್ ಮಾಡ್ತೀವಿ. ಪ್ರತಿಯೊಂದು ಪ್ರೊಸೀಜರ್ ನಾವು ಮಾಡುವಾಗ್ಲೂ, ಸಿಂಪಲ್ ಟ್ರೀಟ್ಮೆಂಟ್ ಹೇಳುವಾಗ್ಲೂ ಹೋಪ್ಫುಲಿ ಬೈ ಗಾಡ್ಸ್ ಗ್ರೇಸ್ ನೀವು ಪ್ರೆಗ್ನೆಂಟ್ ಆಗೇ ಬರ್ಬೇಕಂತಲೇ ನಾವು ಎಲ್ಲರಿಗೆ ಹೇಳ್ತೀವಿ. ಯಾಕಂದರೆ ನಾವು ಪ್ರಾಣ ಕೊಡೋದು ನಮ್ಮ ಕೈನಲ್ಲಿ ಇಲ್ಲ. ನಾವು ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರೂ ಅಟ್ ಲಾಸ್ಟ್ ಲೈಫ್ ಹ್ಯಾಸ್ ಟು ಬಿ ಗಿವೆನ್ ಬೈ ಒಂದು ಸುಪ್ರೀಂ ಪವರ್. ನೀವು ಅದು ಏನು ಹೆಸರು ಇಟ್ಟಿದ್ರು, ಅಲ್ಲಾ ಅಂದ್ರೂ, ಜೀಸಸ್ ಅಂದ್ರೂ, ಕೃಷ್ಣ ಅಂದ್ರೂ, ಏನು ಹೆಸರು ಇಟ್ಟಿದ್ರು ಅದು ದೇವರನ್ನೇ ಕೊಡಬೇಕು. ಸೊ ಬಟ್ ಈ ರಿಲಿಜಿಯಸ್ ಪ್ರಾಕ್ಟಿಸಸ್ ಇಂದನೇ ಆಗಿದೆ ಅಂತ ಹೇಳಕ್ಕೆ ಆಗಲ್ಲ. ಅಟ್ ದ ಸೇಮ್ ಟೈಮ್ ಬಿಕಾಸ್ ನಮಗೆ ಗೊತ್ತಿದ್ದು ಒಂದೇ ಸೈಡ್, ಬೇರೆ ಸೈಡಿಂದ ಅವ್ರು ಇನ್ನೇನೇನು ಮಾಡ್ತಾ ಇದ್ದಾರೆ, ಏನಾದರೂ ಟ್ರೀಟ್ಮೆಂಟ್ ತಗೊಂಡಿಲ್ಲನ, ಬರೇ ಇದು ಒಂದೇ ಮಾಡಿದ್ರೆ ಅದೆಲ್ಲ ನಮ್ಗೇನು ಗೊತ್ತಿಲ್ಲ. ಸೊ ಇಟ್ ಈಸ್ ನಾಟ್ ಕರೆಕ್ಟ್ ಟು ಟೆಲ್ ಇದರಿಂದನೇ ಆಗಿದೆ ಅದರಿಂದನೇ ಆಗಿದೆ ಅಂತ. ಬಟ್ ಓವರ್ ಆಲ್ ದೇವ್ರೇನ ನಂಬ್ತೀರಾ ಡಾಕ್ಟರ್, ಆದ್ರೆ ಏನಾದ್ರು ಇದೆ ಅಂದ್ರೆ ಐ ಬಿಲೀವ್ ದಟ್ ಎಸ್ ದೇರ್ ಇಸ್ ಗಾಡ್ ಡೆಫಿನೆಟ್ಲಿ ದೇರ್. ಅಂಡ್ ಏನ್ ಮಾಡಿದ್ರು ಅದು ಆಗ್ಬೇಕಂದ್ರೆ ಅದು ಆಗುತ್ತೆ. ಹೆಲ್ದಿಯಾಗಿ ಮಗು ಆಗ್ಬೇಕಂದ್ರೆ ಅದು ಆಗುತ್ತೆ ಚೆನ್ನಾಗಿ. ಈಗ ಈಗಿನ ಕಾಲನಲ್ಲಿ ನೀವು ಯಾರಿಗೂ ಮಗು ಆಗಲ್ಲ, ನಿಮಗೆ ನೀವು ತಂದೆ ತಾಯಿ ಆಗಲ್ಲ ಅಂತ ಹೇಳಕ್ ಬರಲ್ಲ. ಎಷ್ಟು ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳನ್ನೂ ಇದೆ. ಅವ್ರಿಗೆ ಎಗ್ಸೇ ಇಲ್ಲ ಅಂದ್ರೆ ನಾವು ಡೋನರ್ ಎಗ್ ಇಂದ ನಾವು ಮಾಡ್ಬೋದು. ಸ್ಪರ್ಮ್ಸೇ ಇಲ್ಲ ಅಂದ್ರೆ ನಾವು ಬೀಜದಿಂದ ತೆಗೆದು ಸ್ಪರ್ಮ್ಸ್ ಇಂದ ಮಾಡ್ಬೋದು, ಇಲ್ಲ ಅಂದ್ರೆ ಡೋನರ್ ಸ್ಪರ್ಮ್ ಆಪ್ಷನ್ ಇದೆ. ಜೆನೆಟಿಕ್ ಪ್ರಾಬ್ಲಮ್ ಅವ್ರ ಫ್ಯಾಮಿಲಿನಲ್ಲಿ ಎಲ್ಲ ಇದು ಸಿವಿಯರ್ ಜೆನೆಟಿಕ್ ಇಶ್ಯೂ ನಡೀತಾ ಇದೆ ಅಂದ್ರೆ ಅದು ಆಗು ಮಗುನಲ್ಲಿ ಎಂಬ್ರಿಯೋ ಮೇಲೆ ಡಿಟೆಕ್ಟ್ ಮಾಡಿ ಅದನ್ನ ಅವಾಯ್ಡ್ ಮಾಡಕ್ನು ಮಾಡ್ಬೋದು. ಗರ್ಭನೇ ಇಲ್ಲ ಅಂದ್ರೂ ಸರೋಗೆಸಿ ಆಪ್ಷನ್ ಅನ್ನೋದು ಇದೆ. ಸೊ ಅವರು ತಂದೆ ತಾಯಿ ಅನ್ನೋದು ಆಗ್ತಾರೆ. ಇಟ್ಸ್ ಜಸ್ಟ್ ದಟ್ ನಾವು ಎಷ್ಟು ಬೇಗ ಏನು ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ರೆ ಅವ್ರಿಗೆ ಎಷ್ಟು ಹೆಲ್ದಿ ಆಗಿ ಮಗು ಆಗುತ್ತೆ ಅಂತ ಅದನ್ನ ನಾವು ನೋಡ್ತಾ ಇದೀವಿ ಅಷ್ಟೇ. ವಿ ಆರ್ ನಾಟ್ ಬಿಕಮಿಂಗ್ ಗಾಡ್ಸ್. ಅಂಡ್ ಇದರಲ್ಲಿ ಏನು ಆರ್ಟಿಫಿಷಿಯಲ್ ಏನೂ ಇಲ್ಲ. ನಾವು ಹೇಳಿದ ತರ ಪ್ರಾಣ ಕೊಡೋದು ಗಾಡ್ ದೇವರೇ ಕೊಡ್ತಾರೆ ಅಲ್ವಾ. ಸೊ ಏನು ಆರ್ಟಿಫಿಷಿಯಲ್ ಇದೆ ಅದರಲ್ಲಿ? ನಿಮ್ದೇ ಮೊಟ್ಟೆ ನಿಮ್ದೇ ಕಣ ನಾವು ಹಾಕಿ ಏನೋ ಪ್ರಾಬ್ಲಮ್ ಇದೆ ಅದಕ್ಕೆ ಅದು ಆಗ್ತಾ ಇಲ್ಲ, ಅದು ಕಾಸ್ನ ನಾವು ಚೆಕ್ ಮಾಡಿ ಹೆಲ್ದಿ ಆಗಿ ಹಾಕ್ತಾ ಇದೀವಿ.
ಪ್ರೆಗ್ನೆನ್ಸಿ ಟೈಮ್ನ ನಾವು ಕಟ್ ಶಾರ್ಟ್ ಮಾಡಿ ಇದೆಲ್ಲ ಪ್ರಾಬ್ಲಮ್ಸ್ ಏನು, ಈಗ ಅಪೆಂಡಿಕ್ಸ್ ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ನ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇದನ್ನು ಹಾಗೆ, ಈಗ ಟ್ಯೂಬ್ ಬ್ಲಾಕ್ ಇದೆ ಅಂದ್ರೆ ಅದನ್ನ ನಾವು ಓಪನ್ ಮಾಡ್ಬೋದಾ, ಇಲ್ಲ ಆಗಲ್ಲ ಅಂದ್ರೆ ಓಕೆ ವಿ ವಿಲ್ ಟೇಕ್ ಔಟ್ ದ ಎಗ್ಸ್, ಮೊಟ್ಟೆ ತೆಗೆದು ಕಣ ಹಾಕಿ ಭ್ರೂಣನ ಡೈರೆಕ್ಟ್ ಗರ್ಭಾಶಯದಲ್ಲಿ ಹಾಕ್ತಾ ಇದೀವಿ. ಈ ತರ ಏನು ಪ್ರಾಬ್ಲಮ್ ಏನು ಸಮಸ್ಯೆ ಇದೆ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ.